ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋ ಒಂದು ಸಖತ್ತಾಗಿದೆ. ಮುಖ್ಯವಾಗಿ ಅಗೇನ್ ಗಿಲ್ಲಿ ಪ್ರೋಮೋ ಕಟ್ ಮಾಡಿದ್ದಾರೆ. ಗಿಲ್ಲಿ ಕೂಡ ಇದರಲ್ಲಿ ನೆಗೆಟಿವ್ ಆಗಿ ತೋರಿಸಿದ್ದಾರೆ ಕಂಪ್ಲೀಟ್ ಆಗಿ. ಯಾಕಂದ್ರೆ ಗಿಲ್ಲಿ ಮತ್ತು ರಜತ್ ಅವರು ಜಗಳ ಆಡ್ತಾ ಇದ್ದಾರೆ ಈ ಪ್ರೋಮೋದಲ್ಲಿ. ಯಾವ ಕಾರಣಕ್ಕೆ ಜಗಳ ಆಗ್ತಾರೆ, ಇದರಲ್ಲಿ ತಪ್ಪೇ ಯಾರ್ದು? ಗಿಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋ ಮಾತುಗಳು ಯಾವಂದ್ರೆ, ಇಲ್ಲಿ ತಿನ್ನೋರ್ಗೆ ಅಷ್ಟಿದ್ರೆ ತಂದಾಕೋರ್ಗೆ ಎಷ್ಟು ಇರಬೇಡ. ನಾವು ಯಾರೋ ಬರ್ತಾರಕೊಂಡಿದ್ವಿ, ಬಟ್ ಇವ್ರು ನೋಡಿದಾಗ ವ್ಯಾವ್ ಅನಿಸ್ತಾ ಇತ್ತು. ಇವರು ತಿಂದ್ರು ಯಾವ ಲೆಕ್ಕಕ್ಕೆ ತಿಂದ್ರು ಅಂದ್ರೆ ಅಂತೆಲ್ಲ ತಿನ್ನೋದ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದಾದ್ಮೇಲೆ ಇವ್ರನ್ನ ಒಂದು ಟಾಂಟ್ ಕೊಡ್ತಾ ಇದ್ದಾನೆ. ಯಾವ ರೀತಿ ಅಂದ್ರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ಮಾಡ್ತಾ ಇದ್ದಾನೆ. ಅವ್ರನ್ನ ಉರಿಸ್ತಾ ಇದ್ದಾನೆ, ರೋಸ್ಟ್ ಮಾಡ್ತಾ ಇದ್ದಾನೆ. ಹೇಳ್ದಲ್ಲ ಡೈಲಾಗು, ಇವರು ತಿನ್ನೋರ್ಗೆ ಇಷ್ಟಿದ್ರೆ ತಂದು ಹಾಕೋರ್ಗೆ ಎಷ್ಟಿರಬೇಡ ಅಂತ ಡೈಲಾಗ್ ಹೊಡಿತಾನೆ. ಈ ಡೈಲಾಗು ಗಿಲ್ಲಿದನ ಇಲ್ಲ ಗಿಲ್ಲಿ ಈ ರೀತಿ ಹೇಳಕ್ಕೆ ಕಾರಣ ಯಾರು ಹೇಳ್ಕೊಟ್ಟಿದ್ರು ಈ ರೀತಿ ಮಾತಾಡಂತ? ಮುಖ್ಯವಾಗಿ ಈ ರೀತಿ ಮಾತಾಡ್ಬೋದು ಕರೆಕ್ಟ್ ಆಗಿಲ್ಲಿ. ಅಲ್ಲಿರುವ ರಜತ್ ಅವರು ಡೈಲಾಗ್ ಹೊಡಿತಾರೆ. ಏನಂತ ಅಂದ್ರೆ, ಮನುಷ್ಯ ಜಾತಿ ಇರೋರ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ ಅಂತಲ್ಲ ಪದಗಳೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಅವ್ರು ಯಾವ ಜಾತಿ ಅನ್ನೋ ಪದ ಕೂಡ ಡೌಟ್ ಬರುತ್ತೆ ಗುರು ಅಲ್ವಾ? ಅವ್ರು ಕೂಡ ಯಾವ ಜಾತಿ ಅನ್ನೋ ಒಂದು ಬರುತ್ತೆ. ಮನುಷ್ಯರು ಮನುಷ್ಯರ ಹತ್ರ ಮಾತಾಡ್ತಾರ ಅಂತ ತಾನೆ, ಕರೆಕ್ಟ್ ತಾನೆ? ಮತ್ತೆ ನೀವು ಮನುಷ್ಯ ಜಾತಿ ಬಗ್ಗೆ ಮಾತಾಡ್ತಾ ಅಂದ್ರೆ ನೀವು ಜಾತಿ ಯಾವುದು ಅನ್ನೋ ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಸರಿ, ಇಲ್ಲಿ ಗಿಲ್ಲಿ ಯಾವ ಕಾರಣಕ್ಕೆ ಮಾತಾಡಿದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ಮಾಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಇಲ್ಲಿ ಮಿಡ್ ನೈಟ್ ಅಲ್ಲಿ ಅಲ್ವಾ ಆಗಿರ್ಬೋದು. ಈ ಪ್ರೋಮೋ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಗಿಲ್ಲಿಗೆ ಮತ್ತು ಅಶ್ವಿನಿ ಅವರಿಗೆ ಒಂದು ರೋಸ್ಟ್ ಯಾರು ಹೋಸ್ಟ್ ಮಾಡಬೇಕು, ಯಾರು ನಮ್ಮ ಅಶ್ವಿನಿ ಅವರು ರೋಸ್ಟ್ ಮಾಡೋದು. ಗಿಲ್ಲಿ ಒಂದು ಕಾನ್ಸೆಪ್ಟ್ ಅವ್ರಿಗೆ ಒಂದು ಕಂಟೆಂಟ್ ಕೊಡ್ಬೇಕು. ಅದರಿಂದ ಇಲ್ಲಿ ಮುಖ್ಯವಾಗಿ ಅತಿಥಿಗಳನ್ನ ನಮ್ಮ ಅಶ್ವಿನಿ ಅವರು ಹೊಗಳ್ತಾರೆ. ಆವಾಗ ನಮ್ಮ ಯಾರು ಗಿಲ್ಲಿ ಅವರು ರೋಸ್ಟ್ ಮಾಡಬೇಕು. ಇವರು ವೇಸ್ಟು, ಇವ್ರು ಬೆಸ್ಟು, ಇವರು ತುಂಬ ಇದ್ದು ಆ ರೀತಿ ಅಂತೇಳಿ ಅವ್ರನ್ನೆಲ್ಲ ಸ್ವಲ್ಪ ತೆಗೊಳ್ಬೇಕಂದ್ರೆ ಅವ್ರನ್ನ ಬೈಬೇಕು, ರೋಸ್ಟಿಂಗ್ ಮಾಡ್ಬೇಕು ಅವ್ರನ್ನ. ಈ ರೋಸ್ಟಿಂಗ್ ಮಾಡೋ ಟೈಮಲ್ಲಿ ಗಿಲ್ಲಿ ಏನಾದ್ರು ಅತಿ ಮಾಡಿದ್ರ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಗಿಲ್ಲಿ ಅವ್ರನ್ನ ಸುಮ್ಮನೆ ಬಿಡಬೇಡ, ನಿನ್ಗೆ ಇರೋ ಎಷ್ಟಿದೆ ಅಷ್ಟೆಲ್ಲ ಅವ್ರನ್ನ ರೋಸ್ಟ್ ಮಾಡಿ ಬೀಸಾಕಂತೇಳಿ ಮುಂಚೆನೆ ಪ್ಲಾನ್ ಮಾಡಿರ್ತಾರೆ. ಗಿಲ್ಲಿ ರೋಸ್ಟ್ ಮಾಡಬೇಕಾದ್ರೆ ಅಲ್ಲಿರೋ 5 ಜನ ಇದಾರಲ್ಲ, ಯಾರು ಮೋಕ್ಷಿತ್ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಯಾರು ತ್ರಿವಿಕ್ರಮ್ ಆಗಿರ್ಬೋದು, ಮಂಜು ಆಗಿರ್ಬೋದು, ರಜತ್ ಆಗಿರ್ಬೋದು, ಈ 5 ಜನ ಬಿಟ್ರೆ ಮಿಕ್ಕಿರೋ ಎಲ್ಲ 12 ಜನ ಕೂಡ ತುಂಬಾ ಪ್ರೌಡ್ ಫೀಲ್ ಆಗ್ತಾರೆ, ತುಂಬಾ ಸ್ಮೈಲ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ, ಸಿಳ್ಳೆ ಹೊಡಿತಾರೆ. ಅಂದ್ರೆ ಇದು ಕಂಪ್ಲೀಟ್ ಆಗಿ ಫ್ರೀ ಪ್ಲಾನ್ಡ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಅಶ್ವಿನಿ ಅವ್ರು ಹೇಳ್ಕೊಟ್ಟಿರ್ತಾರೆ, ಧನುರ್ ಕೂಡ ಈ ರೀತಿ ಎಲ್ಲ ಮಾತಾಡು ಕರೆಕ್ಟ್ ರೋಸ್ಟ್ ಮಾಡಂತ. ಬಟ್ ಆ ರೋಸ್ಟ್ ಮಾಡೋ ಟೈಮಲ್ಲಿ ಗಿಲ್ಲಿ ಯೂಸ್ ಮಾಡಿದ ಪದಗಳೇನಂದ್ರೆ, ನಾವ್ ಯಾರೋ 5 ಜನ ಬರ್ತಾರ ಅನ್ಕೊಂಡಿದ್ವಿ, ವಾವ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇವ್ರು ಬಂದ್ಮೇಲೆ ವ್ಯಾವ್ ಅನಿಸ್ತಾ ಇತ್ತು ಅಂತೆಲ್ಲ ಹೇಳ್ತಾರೆ. ಸರಿ, ನಿಮ್ಗೆ ರೋಸ್ಟ್ ಮಾಡೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಮತ್ತೆ ಈ ರೋಸ್ಟ್ ತುಂಬಾ ಪರ್ಸನಲ್ ಆಯ್ತಲ್ಲ ಅಂತ ಅನಿಸ್ತಾ ಇದೆ. ರೋಸ್ಟ್ ಮಾಡ್ಬೇಕಂದ್ರೆ ಏನ್ ಬೇಕಾದ್ರೂ ರೋಸ್ಟ್ ಮಾಡುವ, ಅದು ಟಾಸ್ಕ್ ಕೂಡ ಹೌದು. ಹಂಗಂದ್ರೆ ಟಾಸ್ಕ್ ಅಲ್ಲಿ ರೋಸ್ಟ್ ಮಾಡೋದು ಸರಿ ಇದೆ ತಪ್ಪಂತೂ ಹೇಳಕ್ಕೆ ಆಗಲ್ಲ. ಬಟ್ ಅವ್ರು ಏನಂತಂದ್ರೆ, 5 ಜನ ನೆಂಟರು ಬಂದಿದ್ರು, ತಿಂದ್ರು ಯಾವ ಲೆಕ್ಕಕ್ಕೆ ತಿಂದ್ರು ಅಂದ್ರೆ, ಇವರು ತಿಂದವ್ರಿಗೆ ಇವ್ರಿಗೆ ಎಷ್ಟಿರ್ಬೇಕಂದ್ರೆ ತಂದಾಗಿರೋ ನಮ್ಗೆ ಎಷ್ಟಿರ್ಬೇಡ ಅಂತೆಲ್ಲ ಯೂಸ್ ಮಾಡ್ತಾನೆ. ಈ ತಂದಾಕಿರೋ ಅನ್ನೋ ಪದ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ಹೋಟೆಲ್ ಅಲ್ಲಿ ಪ್ಯಾಲೇಸ್ ಅಲ್ಲಿ ಇದ್ದಾರೆ, ಅವ್ರ ಗೆಸ್ಟ್ಗಳು ಇವ್ರು ತಂದಾಕಿರಲ್ಲ. ಇಲ್ಲೇನೆ ಮೇಂಟೈನ್ ಮಾಡ್ತಾರೆ ಅಷ್ಟೇ, ತಂದು ಕೊಡ್ತಾ ಇದಾರೆ. ಬಟ್ ಇದನ್ನ ತಂದಾಕಿದ್ವು ಅನ್ನೋ ಪದ ತುಂಬಾ ಇದಾಗ್ತಾ ಇದೆ. ಅವ್ರಿಗೆ ಬೇಕಾದ್ರೆ ಹೇಳ್ಬೋದು, ಯಾರೋ ಅನ್ಕೊಂಡಿದ್ರು ಈ ಬಂದ್ಮೇಲೆ ವ್ಯಾ ಅನ್ಸ್ತಂತ ಆ ಪದ ಎಲ್ಲ ಯೂಸ್ ಮಾಡ್ಲಿ, ಪರವಾಗಿಲ್ಲ. ಏನಕ್ಕಂದ್ರೆ ಅದು ಟಾಸ್ಕ್ ಆಗುತ್ತೆ, ಅದು ಕಂಟೆಂಟ್ ಆಗುತ್ತೆ. ಅವ್ರು ರೋಸ್ಟ್ ಮಾಡ್ಬೇಕು ಅವ್ರನ್ನ. ಆ ರೋಸ್ಟ್ ಮಾಡೋ ಬರದಲ್ಲಿ ಎಡುವುದ್ರ ಅಂತ ಕೇಳೋದಾದ್ರೆ ಸ್ವಲ್ಪ ಎಡುದ್ರ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ತಂದಿದ್ದೆಲ್ಲ ಮಾತಾಡಬಾರ್ದು ಅನ್ಸುತ್ತೆ. ಆದ್ರೆ ರಜತ್ ವಾರ್ನಿಂಗ್ ಕೂಡ ಕೊಟ್ಟಿದ್ದು, ತಿನ್ನೋ ಬಗ್ಗೆ ಎಲ್ಲ ಮಾತಾಡಬೇಡ ಗಿಲ್ಲಿ, ಸರಿ ಇರಲ್ಲ, ಚೆನ್ನಾಗಿರಲ್ಲ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ತಿಂದಿರೋರಿಗೆ ಅಷ್ಟಿರ್ಬೇಕಂದ್ರೆ ತಂದಾಗಿರೋಗೆ ಎಷ್ಟು ಬೇಡ ಅಂತೆಲ್ಲ ಕೇಳಿದಾಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಬಟ್ ಅಲ್ಲಿ ಅವ್ರು ನಮ್ಮ ರಜತ್ ಅವ್ರು ಮಾತ್ರ ಅಫೆಂಡ್ ಆಗ್ತಾರೆ. ಅಲ್ಲಿ ಕಂಪ್ಲೀಟ್ ಆಗಿ ತ್ರಿವಿಕ್ರಮ ಕೂಡ ಯಾವ ರೀತಿ ಕೋಪ ಬರುತ್ತೆ ಅಂದ್ರೆ ಅವ್ರಿಗೆ ಅವ್ರು ಜೂಮ್ ಮಾಡಿ ಮುಖ ತೋರಿಸಿದ್ರೆ ಯಾವ ಲೆವೆಲ್ಗೆ ಇದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಜತ್ ಅವ್ರು ಹೇಳ್ತಾರೆ, ಅಲ್ಲ ನೀನು ಒಳ್ಳೆ ಮೂವ್ಮೆಂಟ್ ನ ಇದಕ್ಕೆ ಕಾಲ್ ಮಾಡ್ತಾ ಇದೀಯಾ, ಚೆನ್ನಾಗೆಲ್ಲ ಮೂವ್ಮೆಂಟ್ ಆಗ್ತಾ ಇದೆ, ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ, ಚೆನ್ನಾಗೆಲ್ಲ ಹೋಗ್ತಾ ಇದೆ, ಬಟ್ ನೀನ್ ಯಾವ ಕಾರಣಕ್ಕೆ ಈ ರೀತಿ ಎಲ್ಲ ಆಡ್ತಾ ಇದೆ ಅಂತ. ಏನಿಲ್ಲ ಕಣೋ, ಇದು ರೋಸ್ಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಫನ್ ಆಗಿ ತಗೊಂತಾ ಇದೀನಿ ಅಂತೆಲ್ಲ ಹೇಳ್ತಾರೆ. ಅಲ್ಲೋ ಮನುಷ್ಯನ ಜಾತಿ ಇರೋರಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ವಾ ಅಂತ ಹೇಳ್ತಾರೆ. ಆ ಮನುಷ್ಯನ ಜಾತಿ, ದನಗಳ ಜಾತಿ ಅಂತೆಲ್ಲ ಪದಗಳೆಲ್ಲ ಯೂಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ. ಈಗ ಗಿಲ್ಲಿಗೆ ಆಗೋದೇ ತಪ್ಪು ಮಾಡಿದ್ರೆ ಅಂತ ತಪ್ಪು ಮಾಡಿದ್ರೆ ಅಂತ ಹೇಳ್ತಾ ಇದ್ವು. ಅದೇ ತಪ್ಪನ್ನ ರಜತ್ ಕೂಡ ಮಾತಾಡಿದ್ದಾರೆ. ರಜತ್ ಅವ್ರು ಒಳ್ಳೆ ಮಾತುಗಳು ಹೇಳ್ಬೋದಾಗಿತ್ತು, ಹಾಗೆ ಹೀಗೆ ಅಂತ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ,
ಗಿಲ್ಲಿ ಅವರು ರೋಸ್ಟ್ ಮಾಡ್ತಾರೆ. ಆ ರೋಸ್ಟ್ಗೆ ಸುಟ್ಟು ಕರಕಲಾಗಿ ಅದೇನಂತಾರೆ ಬೂಂದಿ ಕರಕಲಾಗಿ ಕರ್ರಗಾಗ್ಬಿಟ್ಟಾರ ಅಂತ ಹೇಳ್ಬೋದು ಇವ್ರು ಬಂದಿರೋ ಗೆಸ್ಟ್ಗಳು. ಏನಕ್ಕಾದ್ರೂ ಬಂದುವಪ್ಪ ಅನ್ನೋ ಸಿಚುವೇಶನ್ ತಂದ್ಬಿಟ್ಟಾರೆ ಗಿಲ್ಲಿ. 2 ದಿನಕ್ಕೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡೋ ಒಂದು ಕೆಪಾಸಿಟಿ ಇವ್ರಿಗೆ ಇರುತ್ತೆ. ಆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಗಿಲ್ಲಿನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಚಾನ್ಸಸ್ಸೇ ಇಲ್ಲ ಅಂತಾನೆ ಹೇಳ್ಬೋದು. ಆ ರೀತಿ ಇದೆ ಪ್ರೋಮೋ. ಕಂಪ್ಲೀಟ್ ಆಗಿ ಈ ಪ್ರೋಮೋದಲ್ಲಿ ಅದೇ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಹೋಸ್ಟ್ ಅಂತ ಅಶ್ವಿನಿ ನಮ್ಮ ಇವರು ಯಾರು ಗಿಲ್ಲಿ ಬಂದ್ರೆ ರಘು ಆಗಿರ್ಬೋದು, ಧನು ಆಗಿರ್ಬೋದು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನಮ್ಮ ಮಾಳು ಅವರು ತಮಟೆಯಿಂದ ಒಂದು ಸಾಂಗ್ ಎಲ್ಲ ಆಡ್ತಾರೆ. ಅದೇ ರೀತಿಯಾಗಿ ಮಿಕ್ಕಿರೋ ಫೀಮೇಲ್ ಕಂಟೆಸ್ಟೆಂಟ್ ಇದಾರಲ್ಲ ಇವರು ಕಾವ್ಯ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಇವರೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾರೆ. ರಕ್ಷಿತ್ ಅವರು ತುಂಬಾ ಕ್ಯೂಟ್ ಆಗಿ ಕೂಡ ಡ್ಯಾನ್ಸ್ ಇದೆ ಕಂಪ್ಲೀಟ್ ಆಗಿ. ನೀವು ಬೇಕಾದ್ರೆ ಎಪಿಸೋಡ್ ನೋಡ್ಬೋದು. ಆ ರೀತಿ ಇದೆ. ಟೋಟಲ್ ಆಗಿ ಪ್ರೋಮೋ ನೋಡಿದಾಗ ಗಿಲ್ಲಿ ಅವ್ರನ್ನ ಒಂದು ರೇಂಜ್ ಗುರ್ಸಿದಾರೆ 5 ಜನ ಅಂತ ಹೇಳ್ಬೋದು. ಸಖತ್ತಾಗಿ ಸುಟ್ಟು ಕರಕಲಾಗಿದ್ದಾರೆ ಗಿಲ್ಲಿ ಮಾತಿಗೆ. ಗಿಲ್ಲಿ ಒಂದೆಲ್ಲೋ ಸ್ವಲ್ಪ ಮಿತಿ ಇಲ್ಲ, ಅತಿಯಾಗಿ ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ತಂದಾಕಿದ್ದು ತಿಂದಾಕಿದ್ದೆಲ್ಲ ಪದಗಳು ಬೇಕಾಗಿರಲಿಲ್ಲ. ರೋಸ್ಟ್ ಮಾಡೋಕ್ಕೆ ಇನ್ನೂ ತುಂಬ ಹೆಚ್ಚಾಗಿ ಪದಗಳೆಲ್ಲ ಸಿಗ್ತಾ ಇತ್ತು. ಆ ರೀತಿ ಕೂಡ ರೋಸ್ಟ್ ಮಾಡ್ಬೋದಾಗಿತ್ತು. ಬಟ್ ಹಂಗಂತ ಅವ್ರೇನು ಕಡಿಮೆ ಮಾಡಿಲ್ಲ. ಅವರು ಸಖತ್ತಾಗಿ ಉರಿಸಿದ್ದಾರೆ ಗಿಲ್ಲಿಗೆ. ಸಿಕ್ಕಿರೋ ಅವಕಾಶನ ಸಖತ್ತಾಗಿ ಮಾಡ್ತೀನಿ ಅಂತೆಲ್ಲ ಮಾಡಿದ್ದಾರೆ. ಬಟ್ ಇದು ವೀಕ್ಷಕರು ಯಾವ ರೀತಿ ತಗೊಂತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ದೃಷ್ಟಿಯಲ್ಲಿ ಅವರು ಯಾವ ರೀತಿ ಉರಿಸಿದಾರೋ ಈ ಕಡೆಯಿಂದ ಅದೇ ರುಚಿ ಬಂದಿದೆ. ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ತಿಂದಿರೋ ವಿಷಯ ತಂದಿರೋ ಕಾರಣ. ನೀವು ತಿಂದಿರೋ ಗೆಸ್ಟ್ ಇರಬೇಕಂದ್ರೆ ತಂದಾಗಿರೋ ಗೆಸ್ಟ್ ಇರಬೇಡ ಅನ್ನೋ ಪದ ಬೇಕಾಗಬಾರ್ದಾಗಿತ್ತು.